ಎಜೆ ಗಿಗಲ್ಸ್ ಟಿವಿ. ಒಂದು ಹೊಳೆಯಲ್ಲಿ 3 ಮೀನುಗಳಿದ್ವು. ಒಂದರ ಹೆಸರು ಅನಾಗತ ಭಯ, ಇನ್ನೊಂದು ಪ್ರತ್ಯುತ್ಪನ್ನಮತಿ, ಮೂರನೆಯ ಮೀನಿನ ಹೆಸರು ಯದ್ಭವಿಷ್ಯ. ಮೊದಲನೆಯ ಮೀನು ಮುಂದೆ ಹೀಗಾಗಬಹುದಲ್ಲವೇ, ಅದನ್ನು ತಿಳಿದು ಪರಿಹರಿಸಿಕೊಳ್ಳುವ ಕ್ರಮ ಕಂಡುಕೊಳ್ಳಬೇಕಲ್ವೇ ಎಂದು ಯಾವಾಗಲೂ ಮುಂದಾಲೋಚನೆ ಮಾಡ್ತಾ ಇತ್ತು. ಇನ್ನೂ ಸಂಭವಿಸದಿರುವ ಭಯವನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇತ್ತು. ಎರಡನೆಯ ಮೀನು ಹಾಗಿರದೆ, ಭಯ ಉಂಟಾದ ಹೊತ್ತಿಗೆ ನೋಡ್ಕೊಳ್ಳೋಣ, ಆಗ ಏನು ತೋಚುತ್ತೋ ಅದನ್ನು ಮಾಡೋಣ, ಇನ್ನೂ ಉಂಟಾಗದಿರೋ ಭಯಕ್ಕೆ ಈಗಿನಿಂದಲೇ ಏಕೆ ಅಂಜಬೇಕು ಅಂತ ಹೇಳ್ತಾ ಇತ್ತು. ಮೂರನೆಯ ಮೀನೋ ಮುಂಜಾಗ್ರತೆಯಾಗಿದ್ದು ಏನು ಪ್ರಯೋಜನ, ಆಗಬೇಕಾಗಿದ್ದು ಆಗಿಯೇ ಆಗುತ್ತೆ, ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇತ್ತು. ಒಮ್ಮೆ ಹೊಳೆಯಲ್ಲಿರುವ ಮೀನುಗಳನ್ನು ಹಿಡಿಯಲೆಂದು 2 ಬೆಸ್ತರು ಬಂದರು. ಅಂದು ಬಲೆ ಹಿಡಿದು ಹೊಳೆಯ ದಡದಲ್ಲಿ ಓಡಾಡ್ತಾ ಇದ್ರು. 3 ಮೀನುಗಳು ಅವರನ್ನು ನೋಡಿದ್ವು. ಬೆಸ್ತರು ಆ ದಿನ ಮೀನು ಹಿಡಿಯಲು ಹೋಗಲಿಲ್ಲ. ಅನಾಗತ ಭಯ, ಇಂದು ಬೆಸ್ತರು ಬಂದು ಓಡಾಡಿದ್ದಾರೆ, ನಾಳೆ ಬಂದು ಬಲೆ ಬೀಸಬಹುದು, ಬರಬಹುದಾದ ಅಪಾಯದಿಂದ ಈಗಲೇ ಪಾರಾಗಬೇಕು ಎಂದು ಇಂದೇ ನಾನಿಲ್ಲಿಂದ ಹೋಗಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋಯ್ತು. ಮಾರನೆಯ ದಿನ ಬೆಸ್ತರು ಬಂದರು, ಬಲೆ ಬೀಸಿದ್ರು. 2 ಮೀನುಗಳು ಅದರಲ್ಲಿ ಸಿಕ್ಕಿದ್ವು. ಆಗ ಪ್ರತ್ಯುತ್ಪನ್ನಮತಿ ಬೆಸ್ತರ ಬಲೆ ಎಳೆಯುವುದರೊಳಗಾಗಿ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಶೀಘ್ರದಲ್ಲಿಯೇ ಮೆಲ್ಲಗೆ ನುಣುಚಿಕೊಳ್ತು. ಆದರೆ ಯದ್ಭವಿಷ್ಯ ಆಗಬೇಕಾದದ್ದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಆಲೋಚಿಸುತ್ತಿರುವಾಗಲೇ ಬೆಸ್ತರು ಬಲೆಯನ್ನು ಎಳೆದ್ಬಿಟ್ರು. 3ನೆಯ ಮೀನು ಬೆಸ್ತರ ಬಲೆಗೆ ಸಿಕ್ಕಿಬಿತ್ತು. ಇದರಿಂದ ನಮಗೇನರ್ಥ ಆಗತ್ತೆ ಅಂದರೆ, ಅನಾಗತ ಭಯ ಹೇಳ್ದಂತೆ ಮುಂಜಾಗರೂಕತೆ ಅತ್ಯಗತ್ಯ ಎನ್ನೋದು.